ಭಾರತದ ಮೇಲೆ ಪಾಕಿಸ್ತಾನ ಕಾಲ್ಕೆರೆದು ಜಗಳ ಮಾಡ್ತಾ ಇದೆ, ಬೆನ್ನಿಗೆ ಚೂರಿ ಹಾಕ್ತಾ ಇದೆ. ಇವತ್ತು ಡಿಜಿಎಂಒ ಮಹತ್ವದ ಸಭೆಯಲ್ಲಿ ಏನಾಗುತ್ತೆ, ಭಾರತದ ಬೇಡಿಕೆಗಳೇನು, ಪಾಕಿಸ್ತಾನ ಏನ್ ಮಾಡುತ್ತೆ, ಈ ರಿಪೋರ್ಟ್ ನೋಡಿ. ಇಂದು ಭಾರತ ಪಾಕ್ ಹೈ ವೋಲ್ಟೇಜ್ ಮೀಟಿಂಗ್. ನೆತ್ತರು ಹರಿಸಿದ ಭಯೋತ್ಪಾದಕರನ್ನ ಕೇಳುತ್ತೆ ಭಾರತ. ವಿರಾಮ. ಭಾರತ ಪಾಕಿಸ್ತಾನ ನಡುವೆ ಜಾರಿಯಾಗಿರೋ ಕದನ ವಿರಾಮ ಇವತ್ತು ಅಂತ್ಯವಾಗುತ್ತೆ. ಇಂದು ಮತ್ತೆ ಪಾಕ್ ಹಾಗೂ ಇಂಡಿಯಾ ನಡುವೆ ಹೈ ವೋಲ್ಟೇಜ್ ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ಭಾರತದ ಷರತ್ತುಗಳನ್ನು ಒಪ್ಪಿದ್ರೆ ಮಾತ್ರ ಕದನ ವಿರಾಮ ಮುಂದುವರಿಯುತ್ತೆ. ಭಾರತ ಹಾಗೂ ಪಾಕ್ನ ಮಿಲಿಟರಿ ಕಾರ್ಯಾಚರಣೆಗಳ ಮಹಾನಿರ್ದೇಶಕರು ಇಂದು ಮೊದಲ ಸಭೆ ನಡೆಸಲಿದ್ದಾರೆ. ಅಷ್ಟಕ್ಕೂ ಇವತ್ತು ನಡೆಯುವ ಸಭೆಯಲ್ಲಿ ಕಾಶ್ಮೀರದ ಪಾಲ್ಗಾಮ್ನಲ್ಲಿ 26 ಪ್ರವಾಸಿಗರನ್ನ ಹತ್ಯೆ ಮಾಡಿದ 4 ಭಯೋತ್ಪಾದಕರನ್ನ ಒಪ್ಪಿಸುವಂತೆ ಪಾಕಿಸ್ತಾನಕ್ಕೆ ಷರತ್ತು ಹಾಕುತ್ತೆ. ಬಳಿಕ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಹಫೀಜ್ ಮೊಹಮ್ಮದ್ ಸಾಜಿದ್ ಮಜಿದ್ನ ತಮಗೆ ಒಪ್ಪಿಸುವಂತೆ ಕಂಡೀಷನ್ ಹಾಕುತ್ತೆ. ಅಷ್ಟೇ ಅಲ್ಲ, 1993ರ ಬಾಂಬೆ ಬ್ಲಾಸ್ಟ್ ರೂವಾರಿ ದಾವೂದ್ ಇಬ್ರಾಹಿಂ, ಮಮೋನ್ ಇಬ್ರಾಹಿಂನ ತಮ್ಮ ವಶಕ್ಕೆ ನೀಡುವಂತೆ ಕೇಳುತ್ತೆ. ಇದಿಷ್ಟೇ ಅಲ್ಲ, ಭಾರತದ ವಿರೋಧಿ ಕೃತ್ಯಗಳಲ್ಲಿ ಭಾಗಿಯಾದ ಛೋಟಾ ಶಕೀಲ್, ಪಾರ್ಲಿಮೆಂಟ್ ದಾಳಿ ಸೂತ್ರಧಾರ ಮೌಲಾನಾ ಮಸೂದ್ ಅಜರ್ನ ತಮಗೆ ನೀಡುವಂತೆ ಹೇಳುತ್ತೆ. ಭಾರತದಲ್ಲಿ ಉಗ್ರ ಕೃತ್ಯಗಳಲ್ಲಿ ಭಾಗಿಯಾದ ಸೈಯದ್ ಸಲಾವುದ್ದೀನ್ ಅನ್ನು ಒಪ್ಪಿಸುವಂತೆ ಕೇಳುತ್ತೆ. 1999ರ ವಿಮಾನ ಅಪಹರಣಕಾರ ಸಲೀಂ ಮೊಹಮ್ಮದ್ ಹಾಗೂ ಚೀಮಾ ಅಜಂನನ್ನು ಒಪ್ಪಿಸುವಂತೆ ಭಾರತ, ಇಲ್ಲದಿದ್ರೆ ಉಗ್ರರ ನಾಡು ಸರ್ವನಾಶ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತದ ಮೇಲೆ ಪಾಕಿಸ್ತಾನ ಕಾಲ್ಕೆರೆದು ಜಗಳ ಮಾಡ್ತಾ ಇದೆ, ಬೆನ್ನಿಗೆ ಚೂರಿ ಹಾಕ್ತಾ ಇದೆ. ಇವತ್ತು ಡಿಜಿಎಂಒ ಮಹತ್ವದ ಸಭೆಯಲ್ಲಿ ಏನಾಗುತ್ತೆ, ಭಾರತದ ಬೇಡಿಕೆಗಳೇನು, ಪಾಕಿಸ್ತಾನ ಏನ್ ಮಾಡುತ್ತೆ, ಈ ರಿಪೋರ್ಟ್ ನೋಡಿ. ಇಂದು ಭಾರತ ಪಾಕ್ ಹೈ ವೋಲ್ಟೇಜ್ ಮೀಟಿಂಗ್. ನೆತ್ತರು ಹರಿಸಿದ ಭಯೋತ್ಪಾದಕರನ್ನ ಕೇಳುತ್ತೆ ಭಾರತ. ವಿರಾಮ. ಭಾರತ ಪಾಕಿಸ್ತಾನ ನಡುವೆ ಜಾರಿಯಾಗಿರೋ ಕದನ ವಿರಾಮ ಇವತ್ತು ಅಂತ್ಯವಾಗುತ್ತೆ. ಇಂದು ಮತ್ತೆ ಪಾಕ್ ಹಾಗೂ ಇಂಡಿಯಾ ನಡುವೆ ಹೈ ವೋಲ್ಟೇಜ್ ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ಭಾರತದ ಷರತ್ತುಗಳನ್ನು ಒಪ್ಪಿದ್ರೆ ಮಾತ್ರ ಕದನ ವಿರಾಮ ಮುಂದುವರಿಯುತ್ತೆ. ಭಾರತ ಹಾಗೂ ಪಾಕ್ನ ಮಿಲಿಟರಿ ಕಾರ್ಯಾಚರಣೆಗಳ ಮಹಾನಿರ್ದೇಶಕರು ಇಂದು ಮೊದಲ ಸಭೆ ನಡೆಸಲಿದ್ದಾರೆ. ಅಷ್ಟಕ್ಕೂ ಇವತ್ತು ನಡೆಯುವ ಸಭೆಯಲ್ಲಿ ಕಾಶ್ಮೀರದ ಪಾಲ್ಗಾಮ್ನಲ್ಲಿ 26 ಪ್ರವಾಸಿಗರನ್ನ ಹತ್ಯೆ ಮಾಡಿದ 4 ಭಯೋತ್ಪಾದಕರನ್ನ ಒಪ್ಪಿಸುವಂತೆ ಪಾಕಿಸ್ತಾನಕ್ಕೆ ಷರತ್ತು ಹಾಕುತ್ತೆ. ಬಳಿಕ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಹಫೀಜ್ ಮೊಹಮ್ಮದ್ ಸಾಜಿದ್ ಮಜಿದ್ನ ತಮಗೆ ಒಪ್ಪಿಸುವಂತೆ ಕಂಡೀಷನ್ ಹಾಕುತ್ತೆ. ಅಷ್ಟೇ ಅಲ್ಲ, 1993ರ ಬಾಂಬೆ ಬ್ಲಾಸ್ಟ್ ರೂವಾರಿ ದಾವೂದ್ ಇಬ್ರಾಹಿಂ, ಮಮೋನ್ ಇಬ್ರಾಹಿಂನ ತಮ್ಮ ವಶಕ್ಕೆ ನೀಡುವಂತೆ ಕೇಳುತ್ತೆ. ಇದಿಷ್ಟೇ ಅಲ್ಲ, ಭಾರತದ ವಿರೋಧಿ ಕೃತ್ಯಗಳಲ್ಲಿ ಭಾಗಿಯಾದ ಛೋಟಾ ಶಕೀಲ್, ಪಾರ್ಲಿಮೆಂಟ್ ದಾಳಿ ಸೂತ್ರಧಾರ ಮೌಲಾನಾ ಮಸೂದ್ ಅಜರ್ನ ತಮಗೆ ನೀಡುವಂತೆ ಹೇಳುತ್ತೆ. ಭಾರತದಲ್ಲಿ ಉಗ್ರ ಕೃತ್ಯಗಳಲ್ಲಿ ಭಾಗಿಯಾದ ಸೈಯದ್ ಸಲಾವುದ್ದೀನ್ ಅನ್ನು ಒಪ್ಪಿಸುವಂತೆ ಕೇಳುತ್ತೆ. 1999ರ ವಿಮಾನ ಅಪಹರಣಕಾರ ಸಲೀಂ ಮೊಹಮ್ಮದ್ ಹಾಗೂ ಚೀಮಾ ಅಜಂನನ್ನು ಒಪ್ಪಿಸುವಂತೆ ಭಾರತ, ಇಲ್ಲದಿದ್ರೆ ಉಗ್ರರ ನಾಡು ಸರ್ವನಾಶ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತದ ಮೇಲೆ ಪಾಕಿಸ್ತಾನ ಕಾಲ್ಕೆರೆದು ಜಗಳ ಮಾಡ್ತಾ ಇದೆ, ಬೆನ್ನಿಗೆ ಚೂರಿ ಹಾಕ್ತಾ ಇದೆ. ಇವತ್ತು ಡಿಜಿಎಂಒ ಮಹತ್ವದ ಸಭೆಯಲ್ಲಿ ಏನಾಗುತ್ತೆ, ಭಾರತದ ಬೇಡಿಕೆಗಳೇನು, ಪಾಕಿಸ್ತಾನ ಏನ್ ಮಾಡುತ್ತೆ, ಈ ರಿಪೋರ್ಟ್ ನೋಡಿ. ಇಂದು ಭಾರತ ಪಾಕ್ ಹೈ ವೋಲ್ಟೇಜ್ ಮೀಟಿಂಗ್. ನೆತ್ತರು ಹರಿಸಿದ ಭಯೋತ್ಪಾದಕರನ್ನ ಕೇಳುತ್ತೆ ಭಾರತ. ವಿರಾಮ. ಭಾರತ ಪಾಕಿಸ್ತಾನ ನಡುವೆ ಜಾರಿಯಾಗಿರೋ ಕದನ ವಿರಾಮ ಇವತ್ತು ಅಂತ್ಯವಾಗುತ್ತೆ. ಇಂದು ಮತ್ತೆ ಪಾಕ್ ಹಾಗೂ ಇಂಡಿಯಾ ನಡುವೆ ಹೈ ವೋಲ್ಟೇಜ್ ಸಭೆ ನಡೆಯುತ್ತೆ.
ಈ ಸಭೆಯಲ್ಲಿ ಭಾರತದ ಷರತ್ತುಗಳನ್ನು ಒಪ್ಪಿದ್ರೆ ಮಾತ್ರ ಕದನ ವಿರಾಮ ಮುಂದುವರಿಯುತ್ತೆ. ಭಾರತ ಹಾಗೂ ಪಾಕ್ನ ಮಿಲಿಟರಿ ಕಾರ್ಯಾಚರಣೆಗಳ ಮಹಾನಿರ್ದೇಶಕರು ಇಂದು ಮೊದಲ ಸಭೆ ನಡೆಸಲಿದ್ದಾರೆ. ಅಷ್ಟಕ್ಕೂ ಇವತ್ತು ನಡೆಯುವ ಸಭೆಯಲ್ಲಿ ಕಾಶ್ಮೀರದ ಪಾಲ್ಗಾಮ್ನಲ್ಲಿ 26 ಪ್ರವಾಸಿಗರನ್ನ ಹತ್ಯೆ ಮಾಡಿದ 4 ಭಯೋತ್ಪಾದಕರನ್ನ ಒಪ್ಪಿಸುವಂತೆ ಪಾಕಿಸ್ತಾನಕ್ಕೆ ಷರತ್ತು ಹಾಕುತ್ತೆ. ಬಳಿಕ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಹಫೀಜ್ ಮೊಹಮ್ಮದ್ ಸಾಜಿದ್ ಮಜಿದ್ನ ತಮಗೆ ಒಪ್ಪಿಸುವಂತೆ ಕಂಡೀಷನ್ ಹಾಕುತ್ತೆ. ಅಷ್ಟೇ ಅಲ್ಲ, 1993ರ ಬಾಂಬೆ ಬ್ಲಾಸ್ಟ್ ರೂವಾರಿ ದಾವೂದ್ ಇಬ್ರಾಹಿಂ ಮಮೋನ್ ಇಬ್ರಾಹಿಂನ ತಮ್ಮ ವಶಕ್ಕೆ ನೀಡುವಂತೆ ಕೇಳುತ್ತೆ. ಇದಿಷ್ಟೇ ಅಲ್ಲ, ಭಾರತದ ವಿರೋಧಿ ಕೃತ್ಯಗಳಲ್ಲಿ ಭಾಗಿಯಾದ ಛೋಟಾ ಶಕೀಲ್, ಪಾರ್ಲಿಮೆಂಟ್ ದಾಳಿ ಸೂತ್ರಧಾರ ಮೌಲಾನಾ ಮಸೂದ್ ಅಜರ್ನ ತಮಗೆ ನೀಡುವಂತೆ ಹೇಳುತ್ತೆ. ಭಾರತದಲ್ಲಿ ಉಗ್ರ ಕೃತ್ಯಗಳಲ್ಲಿ ಭಾಗಿಯಾದ ಸೈಯದ್ ಸಲಾವುದ್ದೀನ್ ಅನ್ನು ಒಪ್ಪಿಸುವಂತೆ ಕೇಳುತ್ತೆ. 1999ರ ವಿಮಾನ ಅಪಹರಣಕಾರ ಸಲೀಂ ಮೊಹಮ್ಮದ್ ಹಾಗೂ ಚೀಮಾ ಅಜಂನನ್ನು ಒಪ್ಪಿಸುವಂತೆ ಭಾರತಕ್ಕೆ, ಇಲ್ಲದಿದ್ರೆ ಉಗ್ರರ ನಾಡು ಸರ್ವನಾಶ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತದ ಮೇಲೆ ಪಾಕಿಸ್ತಾನ ಕಾಲ್ಕೆರೆದು ಜಗಳ ಮಾಡ್ತಾ ಇದೆ, ಬೆನ್ನಿಗೆ ಚೂರಿ ಹಾಕ್ತಾ ಇದೆ. ಇವತ್ತು ಬಿಜಿಎಂಒ ಮಹತ್ವದ ಸಭೆಯಲ್ಲಿ ಏನಾಗುತ್ತೆ, ಭಾರತದ ಬೇಡಿಕೆಗಳೇನು, ಪಾಕಿಸ್ತಾನ ಏನ್ ಮಾಡುತ್ತೆ, ಈ ರಿಪೋರ್ಟ್ ನೋಡಿ. ಇಂದು ಭಾರತ ಪಾಕ್ ಹೈ ವೋಲ್ಟೇಜ್ ಮೀಟಿಂಗ್. ನೆತ್ತರು ಹರಿಸಿದ ಭಯೋತ್ಪಾದಕರನ್ನ ಕೇಳುತ್ತೆ ಭಾರತ. ವಿರಾಮ. ಭಾರತ ಪಾಕಿಸ್ತಾನ ನಡುವೆ ಜಾರಿಯಾಗಿರೋ ಕದನ ವಿರಾಮ ಇವತ್ತು ಅಂತ್ಯವಾಗುತ್ತೆ. ಇಂದು ಮತ್ತೆ ಪಾಕ್ ಹಾಗೂ ಇಂಡಿಯಾ ನಡುವೆ ಹೈ ವೋಲ್ಟೇಜ್ ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ಭಾರತದ ಷರತ್ತುಗಳನ್ನು ಒಪ್ಪಿದ್ರೆ ಮಾತ್ರ ಕದನ ವಿರಾಮ ಮುಂದುವರಿಯುತ್ತೆ. ಭಾರತ ಹಾಗೂ ಪಾಕ್ನ ಮಿಲಿಟರಿ ಕಾರ್ಯಾಚರಣೆಗಳ ಮಹಾನಿರ್ದೇಶಕರು ಇಂದು ಮೊದಲ ಸಭೆ ನಡೆಸಲಿದ್ದಾರೆ. ಅಷ್ಟಕ್ಕೂ ಇವತ್ತು ನಡೆಯುವ ಸಭೆಯಲ್ಲಿ ಕಾಶ್ಮೀರದ ಪಾಲ್ಗಾಮ್ನಲ್ಲಿ 26 ಪ್ರವಾಸಿಗರನ್ನ ಹತ್ಯೆ ಮಾಡಿದ 4 ಭಯೋತ್ಪಾದಕರನ್ನ ಒಪ್ಪಿಸುವಂತೆ ಪಾಕಿಸ್ತಾನಕ್ಕೆ ಷರತ್ತು ಹಾಕುತ್ತೆ. ಬಳಿಕ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಹಫೀಜ್ ಮೊಹಮ್ಮದ್ ಸಾಜಿದ್ ಮಜಿದ್ನ ತಮಗೆ ಒಪ್ಪಿಸುವಂತೆ ಕಂಡೀಷನ್ ಹಾಕುತ್ತೆ. ಅಷ್ಟೇ ಅಲ್ಲ, 1993ರ ಬಾಂಬೆ ಬ್ಲಾಸ್ಟ್ ರೂವಾರಿ ದಾವೂದ್ ಇಬ್ರಾಹಿಂ ಮಮೋನ್ ಇಬ್ರಾಹಿಂನ ತಮ್ಮ ವಶಕ್ಕೆ ನೀಡುವಂತೆ ಕೇಳುತ್ತೆ. ಇದಿಷ್ಟೇ ಅಲ್ಲ, ಭಾರತದ ವಿರೋಧಿ ಕೃತ್ಯಗಳಲ್ಲಿ ಭಾಗಿಯಾದ ಛೋಟಾ ಶಕೀಲ್, ಪಾರ್ಲಿಮೆಂಟ್ ದಾಳಿ ಸೂತ್ರಧಾರ ಮೌಲಾನಾ ಮಸೂದ್ ಅಜರ್ನ ತಮಗೆ ನೀಡುವಂತೆ ಹೇಳುತ್ತೆ. ಭಾರತದಲ್ಲಿ ಉಗ್ರ ಕೃತ್ಯಗಳಲ್ಲಿ ಭಾಗಿಯಾದ ಸೈಯದ್ ಸಲಾವುದ್ದೀನ್ ಅನ್ನು ಒಪ್ಪಿಸುವಂತೆ ಕೇಳುತ್ತೆ. 1999ರ ವಿಮಾನ ಅಪಹರಣಕಾರ ಸಲೀಂ ಮೊಹಮ್ಮದ್ ಹಾಗೂ ಚೀಮಾ ಅಜಂನನ್ನು ಒಪ್ಪಿಸುವಂತೆ ಭಾರತಕ್ಕೆ, ಇಲ್ಲದಿದ್ರೆ ಉಗ್ರರ ನಾಡು ಸರ್ವನಾಶ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತದ ಮೇಲೆ ಪಾಕಿಸ್ತಾನ ಕಾಲ್ಕೆರೆದು ಜಗಳ ಮಾಡ್ತಾ ಇದೆ, ಬೆನ್ನಿಗೆ ಚೂರಿ ಹಾಕ್ತಾ ಇದೆ. ಇವತ್ತು ಬಿಜಿಎಂಒ ಮಹತ್ವದ ಸಭೆಯಲ್ಲಿ ಏನಾಗುತ್ತೆ, ಭಾರತದ ಬೇಡಿಕೆಗಳೇನು, ಪಾಕಿಸ್ತಾನ ಏನ್ ಮಾಡುತ್ತೆ, ಈ ರಿಪೋರ್ಟ್ ನೋಡಿ. ಇಂದು ಭಾರತ ಪಾಕ್ ಹೈ ವೋಲ್ಟೇಜ್ ಮೀಟಿಂಗ್. ನೆತ್ತರು ಹರಿಸಿದ ಭಯೋತ್ಪಾದಕರನ್ನ ಕೇಳುತ್ತೆ ಭಾರತ. ವಿರಾಮ. ಭಾರತ ಪಾಕಿಸ್ತಾನ ನಡುವೆ ಜಾರಿಯಾಗಿರೋ ಕದನ ವಿರಾಮ ಇವತ್ತು ಅಂತ್ಯವಾಗುತ್ತೆ. ಇಂದು ಮತ್ತೆ ಪಾಕ್ ಹಾಗೂ ಇಂಡಿಯಾ ನಡುವೆ ಹೈ ವೋಲ್ಟೇಜ್ ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ಭಾರತದ ಷರತ್ತುಗಳನ್ನು ಒಪ್ಪಿದ್ರೆ ಮಾತ್ರ ಕದನ ವಿರಾಮ ಮುಂದುವರಿಯುತ್ತೆ. ಭಾರತ ಹಾಗೂ ಪಾಕ್ನ ಮಿಲಿಟರಿ ಕಾರ್ಯಾಚರಣೆಗಳ ಮಹಾನಿರ್ದೇಶಕರು ಇಂದು ಮೊದಲ ಸಭೆ ನಡೆಸಲಿದ್ದಾರೆ. ಅಷ್ಟಕ್ಕೂ ಇವತ್ತು ನಡೆಯುವ ಸಭೆಯಲ್ಲಿ ಕಾಶ್ಮೀರದ ಪಾಲ್ಗಾಮ್ನಲ್ಲಿ 26 ಪ್ರವಾಸಿಗರನ್ನ ಹತ್ಯೆ ಮಾಡಿದ 4 ಭಯೋತ್ಪಾದಕರನ್ನ ಒಪ್ಪಿಸುವಂತೆ ಪಾಕಿಸ್ತಾನಕ್ಕೆ ಷರತ್ತು ಹಾಕುತ್ತೆ. ಬಳಿಕ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಹಫೀಜ್ ಮೊಹಮ್ಮದ್ ಸಾಜಿದ್ ಮಜಿದ್ನ ತಮಗೆ ಒಪ್ಪಿಸುವಂತೆ ಕಂಡೀಷನ್ ಹಾಕುತ್ತೆ. ಅಷ್ಟೇ ಅಲ್ಲ, 1993ರ ಬಾಂಬೆ ಬ್ಲಾಸ್ಟ್ ರೂವಾರಿ ದಾವೂದ್ ಇಬ್ರಾಹಿಂ ಮಮೋನ್ ಇಬ್ರಾಹಿಂನ ತಮ್ಮ ವಶಕ್ಕೆ ನೀಡುವಂತೆ ಕೇಳುತ್ತೆ. ಇದಿಷ್ಟೇ ಅಲ್ಲ, ಭಾರತದ ವಿರೋಧಿ ಕೃತ್ಯಗಳಲ್ಲಿ ಭಾಗಿಯಾದ ಛೋಟಾ ಶಕೀಲ್,
ಪಾರ್ಲಿಮೆಂಟ್ ದಾಳಿ ಸೂತ್ರಧಾರ ಮೌಲಾನಾ ಮಸೂದ್ ಅಜರ್ನ ತಮಗೆ ನೀಡುವಂತೆ ಹೇಳುತ್ತೆ. ಭಾರತದಲ್ಲಿ ಉಗ್ರ ಕೃತ್ಯಗಳಲ್ಲಿ ಭಾಗಿಯಾದ ಸೈಯದ್ ಸಲಾವುದ್ದೀನ್ ಅನ್ನು ಒಪ್ಪಿಸುವಂತೆ ಕೇಳುತ್ತೆ. 1999ರ ವಿಮಾನ ಅಪಹರಣಕಾರ ಸಲೀಂ ಮೊಹಮ್ಮದ್ ಹಾಗೂ ಚೀಮಾ ಅಜಂನನ್ನು ಒಪ್ಪಿಸುವಂತೆ ಭಾರತ, ಇಲ್ಲದಿದ್ರೆ ಉಗ್ರರ ನಾಡು ಸರ್ವನಾಶ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.